ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಪ್ರಶ್ನೆ ಇರುತ್ತೆ, ಈ ಹಾಸ್ಪಿಟ್ಲಿಗೆ ಹೋದಾಗ ಮಂಡಿ ನೋವು, ಸೊಂಟ ನೋವು ಮತ್ತು ಬೇರೆ ಯಾವುದೇ ನೋವುಗಳು, ಜಾಯಿಂಟ್ ಪೇನ್ ಅಂತ ಹೋದಾಗ ಇಷ್ಟೊಂದು ಮಾತ್ರೆಗಳು ಕೊಡ್ತೀರಾ, ಅದರಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಲಿವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಷ್ಟೊಂದು ಮಿಸ್ಕನ್ಸೆಪ್ಷನ್ಸ್ ಇರ್ತವೆ. ಸ್ನೇಹಿತರೆ ಮೇನ್ಲಿ ಇಲ್ಲಿ ಕೊಡ್ತಕ್ಕಂಥ ಮಾತ್ರೆಗಳು ಬಂದು 95 to 98% ಆಫ್ ದ ಮೆಡಿಸಿನ್ಸ್ ಬಂದು ದೇರ್ ಆಲ್ ಸಪ್ಲಿಮೆಂಟೇಷನ್ಸ್. ಇನ್ನು 2 to 5% ಮಾತ್ರ ಕೆಲವು ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಸ್ವಲ್ಪ ಮೆಡಿಸಿನ್ಸ್ ಕೊಡ್ತೀವಿ. ಅದರ್ ದನ್ ದಟ್ ದೇರ್ ಆರ್ ಸಪ್ಲಿಮೆಂಟೇಷನ್ಸ್. ದೇ ಆರ್ ಬೇಸಿಕಲಿ ಅಲೋಪತಿಕ್ ಸಪ್ಲಿಮೆಂಟೇಷನ್, ಸ್ವಲ್ಪ ಬೇರೆ ಥರ ಕ್ವಾಲಿಟಿ ಇರುತ್ತೆ. ಸೊ ದಟ್ ದೇ ಆರ್ ಫಂಕ್ಷನಲ್ ಮೆಡಿಸಿನ್ ಸಪ್ಲಿಮೆಂಟ್ ಅಂತ ಕರಿತೀವಿ. ಸೊ ಸಾರ್ ಹೆಸರು ಬಂದು ನಾಗರಾಜ್ ಸರ್ ಅಂತ. ಅವ್ರಿಗೆ ಇಲ್ಲಿಗೆ ಬಂದಾಗ ಲೈಕ್ ಸಿವಿಯರ್ ಡಿಸ್ಕ್ ಬಲ್ಜ್ ಇತ್ತು. ಆಲ್ಮೋಸ್ಟ್ ಇವತ್ತು ಒಂದು 4th ವಿಸಿಟ್ ಆಗಿದೆ. ಸೊ ಅವ್ರಿಗೆ ಫಸ್ಟ್ ಬಂದಿರೋದು ಇವತ್ತು ಬಂದಿರೋದು 50% ಪೇನ್ ಕಡಿಮೆ ಆಗಿದೆ. ಅದು ಕೀಪಿಂಗ್ ದಟ್ ಅಸೈಡ್, ಅವ್ರದ್ದು ಫಸ್ಟ್ಗೆ ಬಂದಾಗ ಇಲ್ಲಿ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಬಂದಿರೋದಿನ ನಾವು ಏನು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಇವ್ರದ್ದು ಕ್ರಿಯಾಟಿನಿನ್ ಬಂದು 1.5 ಇತ್ತು. ಆಮೇಲೆ ಇವರಿಗೆ ಇಷ್ಟೊಂದು ಸಪ್ಲಿಮೆಂಟ್ಸು ಇದೆಲ್ಲ ಕೊಟ್ಟು ಮತ್ತು ಫುಡ್ಡಲ್ಲಿ ಎಲ್ಲ ಇನ್ಫ್ಲಮೇಟರಿ ಫುಡ್ಡು ಮತ್ತು ರಿಫೈನ್ಡ್ ಆಯಿಲ್ಸು, ಆಲ್ ರಿಫೈನ್ಡ್ ಶುಗರ್ಸು ಮತ್ತು ಮೈದಾ ಅದನ್ನೆಲ್ಲ ಸ್ಟಾಪ್ ಮಾಡಿಸಿ ಆದಮೇಲೆ ಅವ್ರಿಗೆ ಇವಾಗ ಇಷ್ಟೆಲ್ಲ ಮೆಡಿಸಿನ್ಸ್ ಕೊಟ್ಮೇಲೆ ಇವಾಗ ಬಂದು 1.03 ಆಗಿದೆ ಕ್ರಿಯಾಟಿನಿನ್. 1.03 ಆಗಿದೆ. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು EGFR ಟೆಸ್ಟ್ ಅಂತ ಮಾಡಿದ್ವಿ, ಅದು ಕೂಡ ಅವ್ರಿಗೆ ಬರೀ 51 ಇತ್ತು. ಅಂದರೆ EGFR ಅಂತಂದರೆ ಕಿಡ್ನಿ 1 ಮಿನಿಟಲ್ಲಿ ಎಷ್ಟು ಬ್ಲಡ್ನ ಫಿಲ್ಟರ್ ಮಾಡುತ್ತೆ, ಆ ಫಿಲ್ಟರ್ ಮಾಡತಕ್ಕಂಥ ಕೆಪಾಸಿಟಿನ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಕರಿತೀವಿ. ಅದು ಇವರಿಗೆ 51 ಇತ್ತು. ಅದು ಯೂಶಲಿ ನಾರ್ಮಲಿ ಬಂದು 90 ಆ್ಯಂಡ್ ಅಬೋವ್ ಇರಬೇಕು. ಇವಾಗ 80 ಆಗಿದೆ. ಅಂದರೆ 52 ಇರೋದು 80 ಆಗಿದೆ. ಸೊ ಏನೇ ಕಿಡ್ನಿನಲ್ಲಿ ಇಶ್ಯೂಸ್ ಇದ್ರೂ ಅದು ಬೆಟರ್ ಆಗುತ್ತೆ. ಬಿಕಾಸ್ ಅದು ಇದ್ರೂ ಕೂಡ ಯೂಶಲಿ ಬಿಕಾಸ್ ಆಫ್ ಯಾವುದೇ ವಿಟಮಿನ್ಸ್ ಡಿಫಿಷಿಯನ್ಸಿ ಮತ್ತು ನ್ಯೂಟ್ರಿಷನ್ ಡಿಫಿಷಿಯನ್ಸಿನೇ ಆಗಿರುತ್ತೆ. ಮತ್ತು ಹೈಲಿ ಇನ್ಫ್ಲಮೇಟರಿ ಫುಡ್ನ ನಾವು ತುಂಬನೇ ಲೆಫ್ಟ್ ರೈಟ್ ಬಾಡಿಗೆ ತುಂಬ್ತಾನೆ ಇರ್ತೀವಿ, ಅದರಿಂದ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಪ್ಲಿಮೆಂಟ್ಸಲ್ಲಿ ನೀವು ಥಿಂಕ್ ಮಾಡಿದ್ದು ಬಂದು ಇಲ್ಲಿ ಕಿಡ್ನಿ ಎಫೆಕ್ಟ್ ಆಗುತ್ತೆ ಅಂತ, ಬಟ್ ಆ್ಯಕ್ಚುಲಿ ಕಿಡ್ನಿ ಬೆಟರ್ ಆಗಿದೆ. ಸೊ ಲಿವರು ಮುಂಚೆಗಿಂತನೂ ಈವನ್ SGOT SGPT ವ್ಯಾಲ್ಯೂಸು ಕೂಡ ಮುಂಚೆಗಿಂತ ಇವಾಗ ಬೆಟರ್ ಆಗಿದೆ. ಸೊ ಈ ಸಪ್ಲಿಮೆಂಟೇಷನ್ ಮತ್ತು ಈ ಒಂದು ಏನು ಡಯಟ್ ಪ್ಯಾಟರ್ನ್ ನಾವು ಮಾಡ್ತೀವೋ ಅದರಿಂದ ನಮ್ಮ ಬ್ಯಾಕ್ ಪೈನು ಮತ್ತು ಮಂಡಿ ನೋವು ಅದು ಕಡಿಮೆ ಆಗೋದು ಬಿಟ್ಟು ಅದ್ರ ಜೊತೆಗೆ ಏನು ಬಾಡಿನಲ್ಲಿ ಸಿಸ್ಟಮಿಕ್ ಇಶ್ಯೂಸ್ ಇರ್ತೋ ಅದು ಕೂಡ ಬೆಟರ್ ಆಗುತ್ತೆ ಥ್ರೂ ದಿ ಸಪ್ಲಿಮೆಂಟೇಷನ್. ಸೊ ಕಿಡ್ನಿ ಆಕ್ಚುಲಿ ಡ್ಯಾಮೇಜ್ ಆಗಲ್ಲ, ಇಟ್ ವಿಲ್ ರಿಕವರಿ ಆಗುತ್ತೆ ಇನ್ನೂ ಚೆನ್ನಾಗಿ, ಮುಂಚೆಗೆ ಇನ್ನೂ ಬೆಟರ್ ಆಗುತ್ತೆ. ಯಾಕಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಸಪ್ಲಿಮೆಂಟ್ಸು ಅಷ್ಟು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಒಂದು 80-90% ಪೇನ್ ಕಡಿಮೆ ಆಯ್ತಂದರೆ ಮಾತ್ರ 50% ಕಡಿಮೆ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ವಿಸಿಟಲ್ಲಿ ಕಂಪ್ಲೀಟಾಗಿ ಆಲ್ಮೋಸ್ಟ್ 95% ಪೇನ್ ಕಡಿಮೆ ಆಗಿದೆ ಅಂದರೆ ಎಲ್ಲ ಮಾತ್ರ ಸ್ಟಾಪ್ ಮಾಡಿಬಿಟ್ಟು ಒಂದು 3 ಮಾತ್ರ ಸಪ್ಲಿಮೆಂಟ್ ಕೊಡ್ತೀನಿ. ಒಂದು 3 to 6 ಮಂತ್ಸ್ ತಗೊಂಬಿಟ್ಟು ಸ್ಟಾಪ್ ಮಾಡಿ ಅವನು ಇಷ್ಟೇ. ಬಟ್ ಡಯಟ್ ಮಾತ್ರ ಇನ್ನೊಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿ. ಬಟ್ ಏನೇನು ಬಿಡೋದಕ್ಕೆ ಹೇಳಿದ್ವಿ ನಾವು, ಏನು ಮೈದಾ, ಕಾಫಿ, ಟೀ, ಗೋಧಿ ಅವನ್ನ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು 2 ವರ್ಷ ಸ್ಟಾಪ್ ಮಾಡಿ. ಆಮೇಲೆ ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ತಿಂದ ತಕ್ಷಣ ಒಂದು 15 ದಿನ 20 ದಿನ ನೋವು ಬರ್ತದೆ ಅಂದರೆ ಇದನ್ನ ನಾನು ತಿಂದಿದ್ದೀನಿ, ತಿನ್ನಬಾರ್ದು ಅಂತ ಒಂದು ಅವೇರ್ನೆಸ್ ಬರುತ್ತೆ. ಅಷ್ಟು ಮೇಂಟೈನ್ ಮಾಡ್ಕೊಂಡ್ರೆ ಇಡೀ ನಿಮ್ಮ ಬಾಡಿನೇ ಖುಷಿಯಾಗಿರುತ್ತೆ, ನಿಮ್ಮ ಡಿಸ್ಕ್ಗಳು ಮತ್ತೆ ಬಲ್ಜ್ ಆಗಲ್ಲ, ಮತ್ತು ನಿಮ್ಮದು ಕಂಪ್ಲೀಟಾಗಿ ಹೆಲ್ತಿಯಾಗಿ ಮತ್ತೆ ಪೈನ್ ಬರೋದಿರೋ ಥರ ಇರ್ತೀರ. ಓಕೆನಾ?